ಕಾಲ. ಅಲ್ಲಿ ಮಿಥಿಲೆಯಲ್ಲಿ ಸೀತಾ ಸ್ವಯಂವರ ನಡೆಯುತ್ತಿದ್ದಾಗ ಮಹೇಂದ್ರ ಪರ್ವತದಲ್ಲಿ ಭಗವಾನ್ ಪರಶುರಾಮ ಧ್ಯಾನಮಗ್ನರಾಗಿದ್ದರು. ಸೃಷ್ಟಿಯಿಂದ ಎಲ್ಲ ಕ್ಷತ್ರಿಯರನ್ನ ನಾಶ ಮಾಡಿದ ಕ್ರೋಧಾಗ್ನಿ ಇನ್ನೂ ಅದೇ ಬಿಸಿಯಲ್ಲಿ ಕುದಿಯುತ್ತಿತ್ತು. ಅಲ್ಲಿ ರಾಮ ಶಿವಧನಸ್ಸು ಎತ್ತಿದ ಕ್ಷಣದಿಂದಲೇ ಪರಶುರಾಮರಲ್ಲಿ ಕ್ರೋಧ ಉತ್ಪತ್ತಿಯಾಗಿತ್ತು. ಆದರೆ ಅದು ಮುರಿದು ಬೀಳುವ ಸಮಯದಲ್ಲಿ ಮಹೇಂದ್ರ ಪರ್ವತ ನಡುಗಿತ್ತು. ಯಾರದು? ಗುರುದೇವ, ಏನಾಯ್ತು? ಯಾಕೆ ನಿಮ್ಮ ಧ್ಯಾನ ಭಗ್ನವಾಯಿತು? ನನ್ನ ಶಕ್ತಿಯನ್ನೇ ಆಕ್ಷೇಪಿಸುವಂತಿದ್ದ ಆ ಧ್ವನಿ ನಿನಗೆ ಕೇಳಲಿಲ್ಲವೇ? ಕೇಳಿತು ಗುರುದೇವ, ಆದರೆ ಆ ಧ್ವನಿ ನಿಮಗೆ ಹೇಗೆ ಆಕ್ಷೇಪ ಮಾಡುತ್ತಿದೆ? ಯಾವ ಧ್ವನಿಯಿಂದ ಸಂಪೂರ್ಣ ಮಹೇಂದ್ರ ಪರ್ವತವೇ ನಡುಗಿ ಹೋಯಿತೋ ಅದರ ಸಂಬಂಧ ನನ್ನ ಜೊತೆ ಇರದಿರುವುದೇ. ನನ್ನನ್ನು ಯಾರೋ ಯುದ್ಧಕ್ಕೆ ಬಾ ಎಂದು ಹುಂಕರಿಸಿದಂತಿದೆ. ಆದರೆ ಗುರುದೇವ, ಇಲ್ಲ, ನನ್ನ ಆಶಂಕೆ ವ್ಯರ್ಥವಲ್ಲ. ಇದು ಯಾರೋ ಒಬ್ಬ ಕ್ಷತ್ರಿಯನ ರುಂಡ ಹಾರುವ ಸಂಕೇತ. ಆತನನ್ನ ಹುಡುಕಲೇಬೇಕು. ತೆಗೆದುಕೊಂಡು ಬಾ ನನ್ನ ಪರಶು. ಈ ಪರಶುರಾಮನನ್ನು ಎಬ್ಬಿಸಿದ ನೀನ್ ಯಾರಾದರೂ ಸರಿ, ಕೇಳಿಕೋ, ಈ ಜಮದಗ್ನಿ ಪುತ್ರ ಪರಶುರಾಮ ನಿನ್ನ ಕಾಲನಾಗಿ ಬರುತ್ತಿದ್ದಾನೆ. ಸಾವಧಾನ. ರಾಮ, ಲಕ್ಷ್ಮಣ, ಸ್ವಯಂವರ ಪೂರ್ಣಗೊಂಡಿದೆ. ಆದರೆ ಇನ್ನೂ ಒಂದು ಯಜ್ಞ ಉಳಿದಿದೆ. ಯಾವ ಯಜ್ಞ ಗುರುದೇವ? ಮತ್ತೆ ಇನ್ನೆಲ್ಲೋ ಮತ್ತೊಂದು ಸ್ವಯಂವರದ ಆಯೋಜನೆಯಾಗಿದೆಯೇ? ಇಲ್ಲ ಲಕ್ಷ್ಮಣ, ಆ ಯಜ್ಞ ಇಲ್ಲೇ ಜನಕಪುರಿಯಲ್ಲೇ ಸಂಪನ್ನಗೊಳ್ಳಲಿದೆ. ವಿವಾಹ ಸಂಪನ್ನಗೊಳ್ಳುವುದನ್ನು ಯಜ್ಞವೆಂದು ಹೇಳುತ್ತಿದ್ದೀರಾ ಗುರುದೇವ? ಇಲ್ಲ ರಾಮಚಂದ್ರ, ಸ್ವಯಂವರದಲ್ಲಿ ನೀನು ಮುರಿದ ಧನಸ್ಸನ್ನು ಭಗವಾನ್ ಪರಶುರಾಮ ಮಹಾರಾಜ ಜನಕರಿಗೆ ಕೊಟ್ಟಿದ್ದು. ಆ ಬಿಲ್ಲು ಭಿನ್ನಗೊಂಡಿರುವುದರಿಂದ ಭಗವಾನ್ ಪರಶುರಾಮ ಇಲ್ಲಿಗೆ ಬಂದೇ ಬರುತ್ತಾರೆ. ಈ ಬಿಲ್ಲಿನ ಭಂಗದಿಂದ ಅವರ ಧೀಮಂತಿಕೆಗೆ ಪ್ರಶ್ನೆ ಒಡ್ಡಿದಂತಾಗಿದೆ. ಅವರು ತಮ್ಮ ಗೌರವಕ್ಕಾಗಿ ಏನನ್ನು ಬೇಕಾದರೂ ಮಾಡಬಲ್ಲರು. ಆದರೆ ಗುರುದೇವ, ಅವರು ಮಹಾರಾಜ ಜನಕರಿಗೆ ತಮ್ಮ ಧನಸ್ಸನ್ನು ಕೊಟ್ಟ ಮೇಲೆ ಆ ಧನಸ್ಸಿನ ಬಗ್ಗೆ ಅವರು ಯಾಕೆ ಚಿಂತಿಸಬೇಕು? ಅದು ಈಗ ಮಹಾರಾಜ ಜನಕರ ಆಸ್ತಿಯಲ್ಲವೇ? ಪರಶುರಾಮ ಕ್ಷತ್ರಿಯರ ಸಂಹಾರದ ಪಣ ತೊಟ್ಟವರು ಲಕ್ಷ್ಮಣ. ಅವರಿಗೆ ಧನಸ್ಸು ಮುರಿದದ್ದು ಯಾವ ದೊಡ್ಡ ವಿಷಯವೂ ಅಲ್ಲ. ಆದರೆ ಅದು ಒಬ್ಬ ಕ್ಷತ್ರಿಯನ ಕೈಯಲ್ಲಿ ಭಂಗಗೊಂಡದ್ದು ಮಾತ್ರ ಅವರು ಯಾವ ಕಾಲಕ್ಕೂ ಸಹಿಸಲಾರರು. ಓ, ಅವರು ಪ್ರತಿಯೊಬ್ಬ ಕ್ಷತ್ರಿಯನನ್ನು ತಮ್ಮ ಶತ್ರುವೆಂದು ಭಾವಿಸುತ್ತಾರೋ? ಪೃಥ್ವಿಯಲ್ಲಿ ರಾಕ್ಷಸರು ಹಾಗೂ ಅಸುರರ ಅಟ್ಟಹಾಸ ಏರುವುದಕ್ಕೆ ಕ್ಷತ್ರಿಯರು ತಮ್ಮ ಧರ್ಮವನ್ನು ಪರಿಪಾಲಿಸದಿರುವುದೇ ಕಾರಣ ಎಂದು ಭಾರ್ಗವರ ಕಲ್ಪನೆ. ಆದರೆ ನನಗೆ ಗೊತ್ತಿದೆ, ರಾಮ ಮತ್ತು ಪರಶುರಾಮರ ದಾರಿ ಒಂದೇ ಆಗಿದೆ ಎಂದು. ಲಕ್ಷ್ಮಣ, ಅವರನ್ನು ಎದುರಿಸುವಾಗ ನಾವು ಬಹಳ ಜಾಗರೂಕರಾಗಿರಬೇಕು ಅಷ್ಟೇ. ಹಾಗಿದ್ದಲ್ಲಿ ನಾವೇನು ಮಾಡಬೇಕು ಗುರುದೇವ? ಹೌದು ಗುರುದೇವ, ಅವರು ನಮ್ಮನ್ನು ಈ ಶಿವಧನಸ್ಸು ಭಂಗವಾದ ಕಾರಣಗಳನ್ನು ಕೇಳಿದರೆ ನಾವು ಏನೆಂದು ಉತ್ತರಿಸಬೇಕು? ನೀವು ಯಾವ ಉತ್ತರ ಕೊಟ್ಟರೂ ಅದು ಉಚಿತವಾಗಿಯೇ ಇರುತ್ತದೆಂದು ನನಗೆ ಗೊತ್ತಿದೆ ಲಕ್ಷ್ಮಣ. ಆದರೆ ಅವರ ಉಕ್ಕಿ ಹರಿಯುವ ಸಿಟ್ಟಿನ ಬಗ್ಗೆ ಮಾತ್ರ ನಿಮಗೆ ಧ್ಯಾನವಿದ್ದರೆ ಸಾಕು. ಹಾಗೆ ಆಗಲಿ ಗುರುದೇವ. ಲಕ್ಷ್ಮಣ ಮತ್ತು ಪರಶುರಾಮ ಒಬ್ಬರಿಗಿಂತ ಒಬ್ಬರು. ಪರಶುರಾಮ ಸಿಟ್ಟಿನ ಜ್ವಾಲಾಮುಖಿ ಎಂದು ಹೇಳುವುದಾದರೆ ಲಕ್ಷ್ಮಣನ ಕ್ರೋಧ ಯಾವ ಅಂಕದಲ್ಲೂ ಕಡಿಮೆ ಇರಲಿಲ್ಲ. ವಿಶ್ವಾಮಿತ್ರರಿಗೆ ತಿಳಿದಿತ್ತು, ಈ ಎರಡೂ ಮಹಾಕಾಯಗಳು ಸಿಡಿದೆದ್ದರೆ ಬ್ರಹ್ಮಾಂಡದ ಗತಿ ಏನಾಗುವುದೆಂದು. ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಲಕ್ಷ್ಮಣ ಮತ್ತು ಪರಶುರಾಮ ಒಬ್ಬರಿಗಿಂತ ಒಬ್ಬರು. ಪರಶುರಾಮ ಸಿಟ್ಟಿನ ಜ್ವಾಲಾಮುಖಿ ಎಂದು ಹೇಳುವುದಾದರೆ ಲಕ್ಷ್ಮಣನ ಕ್ರೋಧ ಯಾವ ಅಂಕದಲ್ಲೂ ಕಡಿಮೆ ಇರಲಿಲ್ಲ. ವಿಶ್ವಾಮಿತ್ರರಿಗೆ ತಿಳಿದಿತ್ತು,
ಈ ಎರಡೂ ಮಹಾಕಾಯಗಳು ಸಿಡಿದೆದ್ದರೆ ಬ್ರಹ್ಮಾಂಡದ ಗತಿ ಏನಾಗುವುದೆಂದು. ಮಗು ಸೀತಾ, ನೀನು ಇಲ್ಲಿ ಏನಾಯಿತು? ಹೊರಗೆ ನೋಡಿದರೆ ಎಲ್ಲರೂ ನಿನ್ನ ವಿವಾಹದ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಏಕೆ ನೀನು ಉದಾಸಲಾಗಿ ಇಲ್ಲಿ ಕುಳಿತಿರುವೆ? ಏನಾಯ್ತು? ನಿನಗೆ ರಾಮ ಇಷ್ಟವಾಗಲಿಲ್ಲವೇ? ನಿನ್ನ ಮನಸ್ಸಿನ ಹಾಗೆ ನಡೆಯಲಿಲ್ಲವೇ? ಅಮ್ಮ, ಇಲ್ಲ, ನನ್ನ ಮನಸ್ಸಿನ ಹಾಗೆ ನಡೆದಿದೆಯಮ್ಮ. ಹಾಗಿದ್ದಲ್ಲಿ ಏಕೆ ಬೇಸರಪಟ್ಟು ಇಲ್ಲಿ ಕುಳಿತಿರುವೆ? ನನ್ನಿಂದಾಗಿ ತಂದೆಯವರು ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಸಭಾ ಮಂಟಪದಲ್ಲಿ ಅವರು ಏನೇನೋ ಕೇಳಬೇಕಾಯಿತು. ಅಪ್ಪಪ್ಪ, ಎಷ್ಟೊಂದು ಕಠೋರ ವಚನಗಳು, ಎಷ್ಟೊಂದು ಪೀಡೆ. ಅಯ್ಯೋ, ಹಾಗೇನೂ ಇಲ್ಲ. ನಿಮ್ಮ ತಂದೆಯ ಇಚ್ಛೆಯಂತೆ ಎಲ್ಲವೂ ನಡೆದಿದೆ. ಹಾಗೆ ಅವರು ತಮ್ಮ ಪ್ರತಿಜ್ಞೆಯಲ್ಲಿ ಸಫಲರೂ ಆಗಿದ್ದಾರೆ. ನಾನು ಈ ಸಫಲತೆಯ ಹಿಂದೆ ಅಡಗಿರುವ ನನ್ನ ತಂದೆಯ ಚಿಂತೆಯನ್ನು ನೋಡಿದ್ದೇನೆ ಅಮ್ಮ. ಸಭೆಯಲ್ಲಿ ನೆರೆದ ರಾಜ ಮಹಾರಾಜರು ನನ್ನ ಕುಲಗೋತ್ರಗಳ ಬಗ್ಗೆ ಮಾತನಾಡಿದ್ದಾಗ ತಂದೆಯವರ ದುಃಖ ನನಗೆ ಕಂಡು ಬರುತ್ತಿತ್ತು. ನನ್ನ ಕುಲಗೋತ್ರಗಳ ಬಗ್ಗೆ ತಂದೆಯವರು ಹೇಗೆ ತಾನೇ ಸಮರ್ಥಿಸಬಹುದಾಗಿತ್ತು? ನಾನು ಹೀಗೆ ಭೂಮಿಯಲ್ಲಿ ಸಿಕ್ಕವಳು ತಾನೆ. ನನಗ್ಯಾವ ಕುಲ, ನನಗ್ಯಾವ ಗೋತ್ರ? ಏನಾಗಿದೆ ನಿನಗೆ ಮಗು? ನಮ್ಮ ಪ್ರೀತಿಯಲ್ಲಿ ಏನಾದರೂ ಕಡಿಮೆಯಾಗಿದೆಯೇ? ಅಯ್ಯೋ, ಇಲ್ಲ ಅಮ್ಮ. ಆದರೆ ನನ್ನಿಂದಾಗಿ ನನ್ನ ತಂದೆಯ ಅಪಮಾನವಾಯಿತಲ್ಲ, ಆ ದುಃಖ ನನ್ನನ್ನು ಆವರಿಸಿಕೊಂಡಿದೆ. ಹೇ ಹುಚ್ಚಿ, ಹೀಗೆಲ್ಲ ಮಾತನಾಡದಿರು. ನಿನ್ನ ಪಡೆದ ನಮಗೆ ಏನು ದುಃಖ? ಆದರೆ ಸಾಕು, ಇವೆಲ್ಲವನ್ನು ಯೋಚನೆ ಮಾಡುತ್ತಾ ಕುಳಿತಿರುವ ಸಮಯವಲ್ಲವಿದು. ಮಂಟಪದಲ್ಲಿ ನಿನ್ನ ಸಖಿಯರು ನಿನ್ನ ದಾರಿ ನೋಡುತ್ತಿದ್ದಾರೆ. ಅಲ್ಲಿ ನೋಡು, ಅವರೇ ಇಲ್ಲಿಗೆ ಬರುತ್ತಿದ್ದಾರೆ. ಹೇ ಸೀತೆ, ಇಲ್ಲಿ ಒಬ್ಬಳೆ ಕುಳಿತು ಯಾರ ಪ್ರತೀಕ್ಷೆ ಮಾಡುತ್ತಿರುವೆ? ಇನ್ನು ಸಪ್ತಪದಿ ತುಳಿಯೋದು ಉಳಿದಿದೆ. ನೀನು ಈಗಾಗಲೇ ನಿನ್ನ ರಾಮನ ಕನಸನ್ನು ಕಾಣುತ್ತಾ ಇಲ್ಲಿಯೇ ಏಕಾಂಗಿಯಾಗಿ ಕುಳಿತಿರುವೇನು? ನಾವು ಇಲ್ಲಿಗೆ ಬಂದು ನಿನ್ನ ಕನಸಿಗೆ ಭಂಗ ಉಂಟು ಮಾಡಲಿಲ್ಲ ತಾನೆ? ಇಲ್ಲಿ ಸೀತೆಯ ಸಖಿಯರು ಸೀತಾರಾಮರ ಮಧುರ ಮಿಲನದ ಕಲ್ಪನೆಯಲ್ಲಿ ಮುಳುಗಿದ್ದಾರೆ. ಅಲ್ಲಿ ಮಂಟಪದಲ್ಲಿ ವಿವಾಹದ ಸಿದ್ಧತೆಗಳು ಪ್ರಾರಂಭಗೊಂಡಿದ್ದವು. ವಿಶ್ವಾಮಿತ್ರರ ಊಹೆಯಂತೆ ಆಗಲೇ ಆಯಿತು ಪರಶುರಾಮರ ಆಗಮನ. ನಿಲ್ಲಿಸಿ ಈ ಉತ್ಸವವನ್ನ, ನಿಲ್ಲಿಸಿ ಈ ಆಚರಣೆಗಳನ್ನ. ಭಗವಾನ್ ಪರಶುರಾಮರಿಗೆ ಸೀರಧ್ವಜ ಜನಕನ ಶಿರಸಾಷ್ಟಾಂಗ ನಮಸ್ಕಾರಗಳು. ಶುಭವಾಗಲಿ. ಯಾಕೆ ಜನಕ ಮಹಾರಾಜ ನನ್ನನ್ನು, ನನ್ನ ಪರಶುವನ್ನು ಮರೆತಂತಿದೆ? ಇದೇ ಪರಶುವಿನಿಂದ ಭೂಮಂಡಲವನ್ನ 21 ಬಾರಿ ಭ್ರಮಣ ಮಾಡಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದ್ದನ್ನ ನೀನು ಮರೆತು ಬಿಟ್ಟೆಯ? ಕ್ಷಮಿಸಿ ಪ್ರಭು, ಈ ದಿನ ನನ್ನ ಪುತ್ರಿ ಸೀತೆಯ ಸ್ವಯಂವರ ಸಂಪನ್ನವಾಯಿತು. ಭಗವಾನ್ ಪರಶುರಾಮರ ಚರಣಾರವಿಂದಗಳಿಗೆ ಸೀತೆಯ ಪ್ರಣಾಮಗಳು. ಸೌಭಾಗ್ಯವತಿ ಭವ. ಪುತ್ರಿ, ನಿನ್ನ ವಿವಾಹದ ಶುಭ ಸಂದರ್ಭದಲ್ಲಿ ಈ ಶಿವಧನಸ್ಸು ಹೇಗೆ ಭಂಗವಾಯಿತು? ಯಾರಿಂದಾಯಿತು ಈ ದುಸ್ಸಾಹಸ? ಯಾಕೆ ಎಲ್ಲರೂ ಸಿಡಿಲು ಬಡಿದಂತೆ ಕುಳಿತಿರುವಿರಿ? ಜನಕ ಮಹಾರಾಜ, ಯಾರು ಮುರಿದರು ನನ್ನ ಆರಾಧ್ಯ ಧನಸ್ಸನ್ನ? ತಮ್ಮ ಚರಣಾರವಿಂದಗಳಲ್ಲಿ ಪ್ರಣಾಮಗಳು. ಯಾರು ನೀವು? ನಾವು ಅಯೋಧ್ಯ ಕುಮಾರರು. ನೀವು ಯಾವ ಧನಸ್ಸಿನ ಬಗ್ಗೆ ಪ್ರಸ್ತಾಪಿಸಿದಿರೋ ಅದನ್ನು ಮುರಿದವನು ನಾನೇ. ಅಯೋಧ್ಯ ಕುಮಾರ, ನಾನು ಇನ್ನೂ ಜೀವಂತವಿರುವುದು ನಿನಗೆ ತಿಳಿದಿರಲಿಲ್ಲವೇ? ನನ್ನ ಬಗ್ಗೆ ನಿನಗೆ ಯಾರೂ ಹೇಳಿರಲಿಲ್ಲವೇ? ಭಗವಾನ್ ಪರಶುರಾಮರಿಗೆ ಗದೀಪುತ್ರ ವಿಶ್ವಾಮಿತ್ರನ ಅಭಿವಂದನೆಗಳು. ಈ ಬಾಲಕರು ಚಕ್ರವರ್ತಿ ದಶರಥ ಮಹಾರಾಜನ ಮಕ್ಕಳು ಹಾಗೂ ನನ್ನ ಶಿಷ್ಯಂದಿರು. ಈತ ರಾಮಚಂದ್ರ, ಈತ ಲಕ್ಷ್ಮಣ. ನಮಸ್ತುಭ್ಯಂ ಬ್ರಹ್ಮರ್ಷಿ. ಇವರಿಬ್ಬರು ಯಾರೇ ಆಗಿರಲಿ, ಯಾವ ಕುಲ ಸಂಜಾತರೇ ಆಗಿರಲಿ, ಇವರು ತಪ್ಪನ್ನ ಮಾಡಿದ್ದಾರೆ. ಆ ಘೋರ ತಪ್ಪಿಗೆ ಒಂದೇ ಶಿಕ್ಷೆ, ಮೃತ್ಯುದಂಡ.
ವಿಶ್ವಾಮಿತ್ರರು ಈಗಾಗಲೇ ಸಿಟ್ಟು ಹೊರಸೂಸುತ್ತಿರುವ ಲಕ್ಷ್ಮಣನನ್ನು ಮುಂದೆ ಬರಲು ಬಿಡದೆ ಪರಶುರಾಮನನ್ನು ಸಾಂತ್ವನಗೊಳಿಸುವ ಪ್ರಯತ್ನ ಮಾಡುತ್ತಿದ್ದರು. ಆದರೆ ಪರಶುರಾಮನನ್ನು ತಡೆಯಲು ಮತ್ತೊಬ್ಬ ಪರಶುರಾಮನೇ ಬರಬೇಕು. ಪರಶು ಎತ್ತಲು ಪರಶುರಾಮ ಆಗಿಹ ಶತ್ರು ಘನಧಾಮ ರಾಮ ಲಕ್ಷ್ಮಣರ ಮುಂದೆ ನಿಂತಿದೆ. ರಾಮ ಲಕ್ಷ್ಮಣರ ಮುಂದೆ ನಿಂತಿದೆ. ಅಗ್ನಿ ಪರೀಕ್ಷೆಯ ಈ ಕಾಲ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ. ರಾಮಾಯಣ